ಹಾಯ್ ಎಲ್ಲಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಎಲ್ಲಿ ಏನು ಯಾವ ದೇವಸ್ಥಾನ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವಾಗ ನಾವು ರಾಘಪ್ಪನ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಸಡನ್ ಪ್ಲಾನ್ ಆಗಿದ್ದು. ಇವಾಗ ಟೈಮು ಸಂಜೆ 7:15 ಆಗಿದೆ. ಸೊ ಸುಮ್ಮನೆ ಹಾಗೆ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಮನೇಲಿ ಇದ್ವಲ್ಲ, ಎಲ್ಲರದ್ದು ಬೇಗ ಬೇಗ ಕೆಲಸ ಮುಗ್ದಿತ್ತು. ಒಬ್ಬದ್ದು ವೀಕ್ ಆಫ್ ಇತ್ತು, ನಮ್ಮ ಯಜಮಾನ್ರು ಕೂಡ ಬಂದಿದ್ರು. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಗುರುವಾರ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಸಡನ್ ಆಗಿ ಮಾತಾಡಿಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ನಾವು ಅಲ್ದಿರ ರಾಘಪ್ಪನ ದರ್ಶನ ನಿಮಗೂ ಕೂಡ ಮಾಡಿಸೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಹೊರಡೋಣ. ಆ್ಯಕ್ಚುಲಿ ತುಂಬ ದಿನದಿಂದ ಅನ್ಕೋತಾ ಇದ್ವಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಅಂತ. ಸೊ ಇವತ್ತು ಹೇಗಿದ್ರು ಎಲ್ಲರೂ ಒಟ್ಟಿಗೆ ಇದ್ವಿ, ಗುರುವಾರ ಕೂಡ ಆಗಿತ್ತಲ್ಲ. ಸೊ ಹಾಗಾಗಿ ಹೊರಡ್ತಾ ಇದ್ವಿ. ಇವಾಗ ದೇವಸ್ಥಾನದ ರೋಡಿಗೆ ಬಂದಿದ್ದೀವಿ. ಇದು ಉತ್ರಳ್ಳಿ ಹತ್ರ ಯಾವ ರೋಡ್ಪ, ಯಾವ್ದು ಹೆಸರು ರೋಡ್ ಇದೆ? ಹೆಸರು ಯಾವುದಿದೆ ಏರಿಯಾ? ಪೂರ್ಣ ಪ್ರಜ್ಞಾ ಲೇಔಟ್ ಅಂದರೆ ಪಿ ಲೇಔಟ್ ಉತ್ರಳ್ಳಿ ಹತ್ರ ಬರುತ್ತೆ. ಸೊ ನಾನಿದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಇದೆಲ್ಲ ಹೊಸದು ಅನ್ನಿಸ್ತಾ ಇದೆ. ಇನ್ನೊಂದು ನಮ್ಮ ಮನೆ ಹತ್ರನೇ ಇದೆ, ಅಲ್ಲಿ ಹೋಗ್ತಾ ಇದ್ವಿ. ಇವಾಗ ಇದು ಫಸ್ಟ್ ಟೈಮ್ ಬಂದಿದ್ದೀನಿ. ನೋಡೋಣ ಹೇಗಿದೆ ಏನೇನಿದೆ ಅಂತ. ಪುಟಾಣಿ ಹಾಯ್. ಪರವಾಗಿಲ್ಲ, ರೋಡ್ ಸೈಡ್ ಎಲ್ಲ ಅದು ಇದು ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಈ ಬಿಲ್ಡಿಂಗಾ? ನನ್ನ ಮಗ ಟಾರ್ ರೋಡು ಅಂತಲೂ ನೋಡ್ತಿಲ್ಲ, ಬರೀ ಕಾಲಲ್ಲೇ ನಡ್ಕೊಂಬರ್ತಾ ಇದ್ದಾನೆ. ಸೈಲ್ ಹೇಗೋ ಬಿಸಿಲಿಲ್ಲದೆ ಇರೋದಕ್ಕೆ ಸರೋಯ್ತು. ಅಂದರೆ ಸಂಜೆ ಟೈಮ್ ಬಿಸಿಲಿರಲ್ಲ ಗೊತ್ತು, ಬಟ್ ಅದೇ ಕಾದೋಗಿರುತ್ತಲ್ಲ. ಸೊ ಹಾಗಾಗಿ ಬರೀ ಗಾಲಿಯಲ್ಲಿ ಹೋಗ್ತಾ ಇದ್ವಿ. ಆ್ಯಸ್ ಯೂಶ್ವಲ್ ನಾವೆಲ್ಲೇ ದೇವಸ್ಥಾನಕ್ಕೆ ಹೋದರೂ ಚಪ್ಪಲಿನ ಮನೆಯಲ್ಲೇ ಬಿಟ್ಟು ಬಂದಿರ್ತೀವಿ. ಮಣ ಅಂತ ಇದೆ. ಓ ಇದೇ ದೇವಸ್ಥಾನ? ಹಾಂ, బిల్డింగ్ దేవస్థానా సార్? ఏమిన్ని ఫ్లోర్లు ఉండే? ఓ ಇದು ದೇವಸ್ಥಾನ ಅಂತ. ಅದೇ ಹೇಳ್ತಾ ಇದ್ದೀನಿ. ಏನಂತ? ನಮ್ಮ ಯಜಮಾನ್ರು ಹೇಳ್ತಿದ್ದಾರೆ ನೋಡಿ, ಜನ ಎಷ್ಟೇ ಬದಲಾದರೂ ಚಪ್ಪಲಿ ನಿಂಗೆ ಬಿಡೋದು ಮಾತ್ರ ಬಿಡಲ್ಲ ಅಂತ. ಸೊ ಎಲ್ಲಿದೆ ನೋಡಿ, ಇದೇ ಅಡ್ರೆಸ್, ಪೂರ್ಣ ಪ್ರಜ್ಞಾ ಲೇಔಟ್. ಇದು ಕಾಲು ತೊಳೆಯೋ ಜಾಗ. ಬೇರೆದ್ರಲ್ಲೆಲ್ಲ ಕೊಳಗೆ ಕೊಟ್ಟಿರ್ತಾರೆ. ಸೊ ಇದು ನೀರು ವೇಸ್ಟ್ ಆಗೋದು ಬೇಡ ಅಂತ ಕೊಟ್ಟಿದ್ದಾರೆ. ಸೊ ಬಂದ ತಕ್ಷಣ ಒಂದು ತುಳಸಿ ಇದೆ. ವಾಪಾ ಎಷ್ಟು ಓಪನ್ ಪ್ಲೇಸ್ ಇದೆ ನೋಡು. ಅಲ್ಲಿ ನೋಡೋದು ವೆಂಕಟೇಶ್ವರ ಎಷ್ಟು ದೊಡ್ಡದು. ಸೊ ಸ್ವಲ್ಪ ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ.
ರೌಂಡ್ ಹೊಡಿತೀರಾ? ಆರತಿ ಎತ್ಕೊಂಡು ಇವಾಗ ಒಂದು ರೌಂಡ್ ಹೊಡಿಯೋದಾ? ಇಲ್ಲಿಲ್ಲ. ಆಕ್ಚುಲಿ ಹೇಳಬೇಕು ಅಂದರೆ ನಾವು ಲೇಟಾಗಿ ಹೋಗಿದ್ರು ಕೂಡ ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ಅಂತ ಅನಿಸ್ತಾ ಇದೆ ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ಲು. ಸೊ ಮಹಾಮಂಗಳಾರತಿ ಸಿಕ್ತು, ಪೂರ್ತಿ ಸಿಕ್ತು. ನೀವೇ ನೋಡಿದ್ರಲ್ಲ ವಿಡಿಯೋದಲ್ಲಿ ಫುಲ್ಲು. ಅಂದರೆ ಅದರಲ್ಲಿ ನಾನು ಒಂದೊಂದು ಆರತಿ ನೋಡಿರಲಿಲ್ಲ, ಬೇರೆ ಒಂದು ಆರತಿನ ನಾನು ಬೇರೆ ಕಡೆ ನೋಡಿದ್ದೆ. ಬಟ್ ಕಳಶದಲ್ಲೆಲ್ಲ ಆರತಿ ಮಾಡಿದ್ರಲ್ಲ, ಸೊ ಅದು ನಾನೆಲ್ಲೂ ನೋಡೇ ಇರಲಿಲ್ಲ. ನಿಜ ಅದೆಲ್ಲ ತುಂಬಾ ಖುಷಿ ಆಯಿತು. ಮಂತ್ರಾಕ್ಷತೆ ಸಿಕ್ತು, ಅದಂತೂ ತುಂಬಾನೇ ಖುಷಿ ಆಯಿತು. ಆ್ಯಕ್ಚುಲಿ ನಾವು ಹೇಳಬೇಕು ಅಂದರೆ ರಾಘಪ್ಪನ ಭಕ್ತರು ಮೊದಲಿಂದ ಏನೂ ಅಲ್ಲ. ಇವಾಗ ರಾಘಪ್ಪನ ಆಶೀರ್ವಾದ ನಮ್ಮ ಮೇಲೆ ಬಿದ್ದು ನಾವು ಅವ್ರ ಭಕ್ತರಾಗಿ ಇವಾಗಿದ್ದೀವಿ. ಸೊ ನಮ್ಮ ಮಗುನೂ ಅಷ್ಟೇ, ಬೆಳಿಗ್ಗೆ ಎದ್ದಾಗಲೂ ಅವನಿಗೆ ಪೂಜ್ಯಾಯ ರಾಘವೇಂದ್ರಾಯ ಹೇಳಬೇಕು. ಅವನಿಗೆ ಸ್ನಾನ ಮಾಡಿಸ್ಬೇಕಾದ್ರೂ ಲಾಸ್ಟ್ ಚಂಬಲ್ ನೀರು ಹಾಕ್ಬೇಕಾದ್ರೆ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರ ಹೇಳಬೇಕು. ಮಲ್ಕೋಬೇಕಾದ್ರೂ ಕೂಡ ಲಾಸ್ಟಲ್ಲಿ ಅವನು ಆ ಮಂತ್ರ ಕೇಳ್ಕೊಂಡೇ ಮಲ್ಗೋದು. ಸೊ ಇವಾಗ ನಾವು ಈ ಸ್ವಾಮಿಗೆ ಅಂದರೆ ಈ ರಾಘಪ್ಪನಿಗೆ ಅಷ್ಟು ಅಡಿಕ್ಟ್ ಆಗಿ ಹೋಗಿದ್ದೀವಿ. ಸೊ ಮೊದಲೆಲ್ಲ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ವಾರ ಹೋಗೋಕ್ಕಾಗಿಲ್ಲ ಅಂದರೂ ನಮ್ಮ ಕೈಲಾದಾಗ ಹೋಗಿ ಬರ್ತಾ ಇದ್ವಿ. ಬಟ್ ಇತ್ತೀಚೆಗೆ ನಾನು ನಮ್ಮ ಅತ್ತೆ ಮನೆಗೆ ಹೋದಾಗಿಂದ ಅಷ್ಟೊಂದು ಹೋಗೋಕ್ಕಾಗಿರಲಿಲ್ಲ. ಬಟ್ ಇವಾಗ ನೋಡಿ ಪ್ರಸಾದ ಸಿಕ್ತು, ಕಾಣಿಸ್ತಾ? ಸೊ ಇದಂತೂ ನಾನು ಅಲ್ಲಿ ಡೈರೆಕ್ಟಾಗಿ ಕಾಣಿಸ್ಲಿಲ್ಲ, ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದೆ, ಎಷ್ಟು ಖುಷಿ ಆಯಿತು ಗೊತ್ತಾ. ವಿಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಒಳ್ಳೇದಾಗಲಿ, ಜೊತೆಗೆ ನಮಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಈ ದೇವ್ರ ದರ್ಶನ ನನ್ನ ಕೈಲಾದಷ್ಟು ಪೂರ್ತಿ ನಿಮಗೆ ಮಾಡಿಸಿದ್ದೀನಿ. ರಾಘಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ, ಜೊತೆಗೆ ನಮ್ಮ ಕಷ್ಟಗಳೆಲ್ಲ ಕಳೆದು ನಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ ಬೇಡ್ಕೋತೀನಿ. ಈ ಕಡೆ ಎಲ್ಲಿಗೆ ಹೋಗೋದ? ಔಟ್ ಸೈಡ್ಗೆ ಇದೇನ ದಾರಿ? ಪ್ರಸಾದ ಅಲ್ಲಿ 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 ಸೊ ಹಿಂಗೆ ಎಂಟ್ರೆನ್ಸು, ಇಲ್ಲಿ ಎಕ್ಸಿಟ್. ಅಪ್ಪ ಕೃಷ್ಣ ಪ್ರಸಾದ ಕೊಡ್ತಾ ಇದ್ದಾರೆ. ಪ್ಲೇಟ್ ಇಲ್ಲ ಹೆಸರು ಕಡಪನಿಂದ ಅಂಟಿರೋದು. ಇವಾಗ ನೋಡಿ ಇದೆ ದೇವಸ್ಥಾನ. ಸೊ ಇದು ಪ್ರಸಾದ. ನಮ್ಮ ಯಜಮಾನ್ರನ್ನ ತಗೊಬನ್ನಿ ಅಂದರೆ ಅರ್ಧಂಗಿರಲ್ವ, ಅರ್ಧ ಭಾಗ ಕೊಡೋದು ಎಂತಕ್ಕೆ ಅಂತ ಹೇಳಿ ಡೈಲಾಗ್ ಹೊಡೆದ್ರು. ಹಾಮ ನೋಡಿ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಎಷ್ಟು ಫೇಮಸ್ ಅಂದರೆ ಯಾವಾಗ ನೋಡಿದ್ರು ಜನ ತುಂಬೇ ಇರ್ತಾರೆ. ಸೊ ರೋಡ್ ಇದು ಚನ್ನಸಂದ್ರ ಮೇನ್ ರೋಡಲ್ಲಿ ಬರುತ್ತೆ, ಅಂದರೆ ಚಿಕ್ಕೇಗೌಡನ ಪಡೆ ಇದೆಯಲ್ಲ, ಸೊ ಅದು ಚಿಕ್ಕೇಗೌಡನ ಪಡೆ ಮೇನ್ ರೋಡು, ಇದು ಚನ್ನಸಂದ್ರಕ್ಕೆ ಹೋಗೋ ರೋಡು. ಹಾಗೆ ಮುಂದೆ ಬರ್ತಾ ಇದ್ರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಇಡ್ಲಿ ಹಂಟ್ ಅಂತ ಒಂದು ಚಿಕ್ಕದು ರೋಡ್ ಸೈಡ್ದು ವ್ಯಾಪಾರ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಅಂದರೆ ನಿಜ, ಒಂದು ಪ್ಲೇಟ್ ತಿನ್ನೋರು 1.5 ಪ್ಲೇಟ್ 2 ಪ್ಲೇಟ್ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇಡ್ಲಿಲಿ ತುಂಬ ವೆರೈಟೀಸ್ ಸಿಗುತ್ತೆ. ಸೊ ಟೊಮೆಟೊ ಬಾತು, ಮಾವಿನಕಾಯಿ ಚಿತ್ರಾನ್ನ, ಮತ್ತು ವಡೆ, ಚಟ್ನಿ, ಮೊಸರು ಬಜ್ಜಿ, ವೆರೈಟಿ ಇಡ್ಲೀಸ್ ಅಂದರೆ ಅದಕ್ಕೆ ಚಟ್ನಿ ಪುಡಿ ಹಾಕ್ಕೊಡೋದು, ತುಪ್ಪ ಹಾಕ್ಕೊಡೋದು, ಆ ಥರ ಎಲ್ಲ ಕೊಡ್ತಾರೆ. ಇದರಲ್ಲಿ ನನಗೆ ಸ್ಪೆಷಲ್ ಏನು ಅನಿಸಿದ್ದು ಅಂದರೆ, ಇವಾಗ ನೀವು ಬೆಂಕಿ ನೋಡ್ತಾ ಇದ್ದೀರಲ್ಲ ಎಷ್ಟು ಜೋರಾಗಿ ಉರಿತಾ ಇದೆ ಅಂದರೆ ಅದಕ್ಕೆ ಕಾರಣ ಅದಕ್ಕೆ ಅವರು ಚಿಕ್ಕದಾಗಿ ಒಂದು ಫ್ಯಾನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ನಾವು ಊರಲ್ಲೆಲ್ಲ ಒಲೆ ಉರಿಬೇಕಾದ್ರೆ ಏನಂತಾರೆ, ಒಂದು ಉದ್ದಕ್ಕೊಂದು ಕೋಲ್ ಬರುತ್ತಲ್ಲ ಉಫ್ ಅನ್ನೋದು, ಸೊ ಅದನ್ನೇನಂತಾರೆ ಅಂತ ಗೊತ್ತಿಲ್ಲ. ಸೊ ಅದು ಆ ಥರ ಎಫೆಕ್ಟ್ ಕೊಡಲಿ ಅಂತ ಒಂದು ಚಿಕ್ಕ ಫ್ಯಾನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಅದರಿಂದಾಗಿ ಬೆಂಕಿ ಅಷ್ಟು ಚೆನ್ನಾಗಿ ಉರಿತಾ ಇದೆ. ಇದರಿಂದ ಬೇಗ ಕೂಡ ಅಡುಗೆ ಆಗುತ್ತೆ ಮತ್ತು ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಹಾಗಾಗಿ ಯಾರಾದರೂ ಈ ಥರ ಮಾಡೋರಿದ್ರೆ ಇದೊಂದು ಸಣ್ಣ ಟಿಪ್ ಅಂತಲೇ ಅಂದ್ಕೊಳ್ಳಿ. ಸೊ ನಾವು ಕೂಡ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಅಂದ್ಬಿಟ್ಟು ಮಾಮೂಲಿ ವೆರೈಟಿ ಇಡ್ಲೀಸು ಜೊತೆಗೆ ಟೊಮೆಟೊ ಬಾತೆಲ್ಲ ತಿಂದ್ವಿ. ನಿಜ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ಈ ಕಡೆ ಯಾರ್ಯಾರು ಇಷ್ಟೊತ್ತಲ್ಲಿ ಓಡಾಡ್ತಿದ್ರೆ ಮಿಸ್ ಮಾಡದೆ ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ
ಇವಾಗ ಸೀದಾ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಇವಾಗ ನಾನು ಹಾಕಿರೋ ಡ್ರೆಸ್ಸು ಮೀಶೋಯಿಂದ ತರಿಸಿರೋದು. ನಿಜ ನನಗೆ ಇದು ತುಂಬ ಇಷ್ಟ ಆಯಿತು. ಮೀಶೋ ಹಾಲ್ ಮಾಡಿದ್ದೀನಿ, ಸೊ ಅದು ನೆಕ್ಸ್ಟು ವೀಡಿಯೋದಲ್ಲಿ ಬರುತ್ತೆ. ಯಾರಿಗಾದರೂ ಈ ಡ್ರೆಸ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಡಿ. ಓಕೆ, ಇವಾಗ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದು ಕೂತಿದ್ದೀನಿ. ಸೊ ನಿಜ ನನ್ನ ಕೈಲಿ ಆದಷ್ಟು ದೇವ್ರ ದರ್ಶನ ನಿಮಗೆ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆದಷ್ಟು ಚೆನ್ನಾಗೇ ಆಯಿತು ದರ್ಶನ. ಇವತ್ತು ಮಹಾಮಂಗಳಾರತಿ ಕೂಡ ಸಿಕ್ತು ನಮಗೆ ನೋಡೋದಕ್ಕೆ. ಸೊ ರಾಘಪ್ಪನ ಕಣ್ತುಂಬ ನೋಡಿಕೊಂಡು ನನಗೆ ಅಲ್ಲಿ ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ವೆಂಕಟೇಶ್ವರ ಸ್ವಾಮಿ ತುಂಬಾ ದೊಡ್ಡದಾಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ರಾಘಪ್ಪ ಮತ್ತು ವೆಂಕಟಪ್ಪನ ದರ್ಶನ ಮಾಡಿಕೊಂಡು ನಿಮಗೂ ಕೂಡ ಆದಷ್ಟು ದರ್ಶನ ಮಾಡಿಸಿದ್ದೀನಿ. ಆ್ಯಕ್ಚುಲಿ ನಾವು ಅಲ್ಲಿ ಪ್ರಸಾದ ಹೇಗೆ ಅಂದರೆ ಮಾಮೂಲಿ ಊಟ ಹಾಕ್ತಾರಲ್ಲ ಅದೇ ಥರ ಕೊಡ್ತಿದ್ರಂತೆ. ಸೊ ನಮ್ಮ ಅಕ್ಕೋರು ಅಷ್ಟೇ, ನಾನು ಬಾಣಂತಿ ಇದ್ದಾಗಲೂ ಪ್ರೆಗ್ನೆಂಟ್ ಇದ್ದಾಗಲೂ ಬಾಕ್ಸ್ಗೆ ಹಾಕ್ಕೊಂಡು ತಂದು ಕೊಟ್ಟಿದ್ರು. ಅಷ್ಟು ಚೆನ್ನಾಗಿತ್ತು ಅಲ್ಲಿ ಪ್ರಸಾದ. ಸೊ ಹಾಗಾಗಿ ಇವಾಗಲೂ ಹಾಗೇ ಇರುತ್ತೆ ಅಂತ ಹೇಳಿ ಮನೇಲೂ ಕೂಡ ಏನು ಮಾಡ್ದಿರಾ ಹಂಗೆ ಹೋಗಿದ್ವಿ. ಬಟ್ ಅಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಕಾರಣ ಇವಾಗ ಆ ಥರ ಪ್ರಸಾದ ಕೊಡ್ತಾ ಇಲ್ಲ. ಬರೀ ಅದೇ ತಂದು ನೋಡಿದ್ರಲ್ಲ ಮಾಮೂಲಿ ಅವಲಕ್ಕಿ ಪ್ರಸಾದ ಕೊಟ್ಟರು. ಸೊ ಅದಕ್ಕಾಗಿ ನಾವು ನಮಗೆ ಅರ್ಜೆಂಟಲ್ಲಿ ಪ್ಲ್ಯಾನ್ ಆಗಿದ್ದರಿಂದ ಮನೇಲೂ ಕೂಡ ಅಡುಗೆ ಮಾಡಿರಲಿಲ್ಲ ನಾವು. ಸೊ ಹೇಗಿದ್ರು ಅಲ್ಲೇ ಕೊಡ್ತಾ ಇರಲ್ಲ ಅಂತ ಹೇಳಿ ದಿಢೀರ್ ಅಂತ ಹೊರಟೋದ್ವಿ. ಸೊ ಹಾಗೆ ಬರ್ತಾ ಇಡ್ಲಿ ಹಂಟಲ್ಲಿ ಸಖತ್ತಾಗಿತ್ತು ಟೊಮೆಟೊ ಬಾತು ಮತ್ತು ಇಡ್ಲಿ. ಸೊ ಅದನ್ನೆಲ್ಲ ಹೊಟ್ಟೆ ತುಂಬ ತಿಂದ್ಕೊಂಡು ಇವಾಗ ಬಂದು ನಿಶ್ಚಿಂತೆಯಾಗಿ ಶಾಂತಿಯಾಗಿ ಬಂದು ಕೂತಿದ್ದೀವಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದೇವ್ರ ದರ್ಶನ ಚೆನ್ನಾಗಾಗಿದೆ, ನಿಮಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಬಮ್ಮ ಇಲ್ಲಿ ವಿಡಿಯೋ ಎಂಡ್ ಮಾಡೋಣ. ನೋಡಿ ಬಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ಕಳ್ಳ ಕದ್ದು ನೋಡ್ತಾವನೆ. ಯಾರೆಲ್ಲ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್. ಕೊಟ್ಬಿಟ್ಟು ಅಮ್ಮಗೆ ಓಕೆ ಬಾಯ್ ಬಾಯ್.